ತಗೊಳ್ಳಿ ಸ್ವೀಟ್ ತಿನ್ಸಿ. ನನ್ನ ಮಗಳು ಕೋರ್ಟಲ್ಲಿ ಕೇಸ್ ಗೆದ್ಬಿಟ್ಲು. ತಗೊಳ್ಳಿ. ಒಳ್ಳೇದಾಗ. ನಿನ್ನೆ ಕಾಯ್ತಿದ್ದೆ ನೋಡು. ತಗೋ, ನನ್ನ ಮಗಳು ಸಂಧ್ಯಾಗೆ ನ್ಯಾಯ ಕೊಡಿಸ್ಬಿಟ್ಟಿದ್ದಾಳೆ. ಸ್ವೀಟ್ ತಿನ್ನು. ಸೂಪರ್ ರವಿ, ಮೊದ್ಲೆಲ್ಲ ಮಗಳು ರ್ಯಾಂಕ್ ಬಂದ ಖುಷಿ ಪಡ್ತಿದ್ಯಲ್ಲ, ಹಾಗೆ ಧೂಮ್ ಅಂತ ಆಚರಣೆ ಮಾಡ್ತಿದ್ಯಾ? ಬರೀ ಕೇಸ್ನಲ್ಲಿ ರ್ಯಾಂಕ್ ಅಲ್ಲಪ್ಪ, ಗೋಲ್ಡ್ ಮೆಡ್ಲೇ ತಗೊಂಡಿದ್ದಾಳೆ. ಯಾರ ವಿರುದ್ಧವಾಗಿ ವಾದ ಮಾಡಿ ಗೆದ್ದಿದ್ದಾಳೆ ಹೇಳು? ಜೆ ಪಿ ಪಾಟೀಲ್ ವಿರುದ್ಧವಾಗಿ ಗೆದ್ದಿದ್ದಾಳೆ. ಇದೇ ಖುಷಿಲಿ ನೀನು ಸ್ವೀಟ್ ತಿನ್ನು, ತಗೋ. ಆಮೇಲೆ ವಾದ ಮಾಡ್ಬೇಕಾದ್ರೆ ನೀನ್ ಕೋರ್ಟಲ್ಲಿ ಇರ್ಬೇಕಾಗಿತ್ತು, ನೋಡ್ಬೇಕಾಗಿತ್ತು. ಆ ಜೆ.ಪಿ. ಪಾಟೀಲ್ ಇದನ್ನಲ್ಲ ಮೆರಿತಿದ್ದ, ಗಡ 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 ನಡುಕ್ತಾನೆ. ಬೇಗ ಸಮಾಧಾನ ತಗೊಳ್ಳಿ, ಫಸ್ಟ್ ನೀರು ಕುಡೀರಿ. ಏನಪ್ಪ ನೀವು ನಮ್ ಭಾರ್ಗವಿ ಫಸ್ಟ್ ಕೇಸ್ ಗೆದ್ದಿರೋದಕ್ಕೆ ಖುಷಿಯಲ್ಲಿ ಟಿಕೆಟ್ ತಗೊಂಡ್ಬಿಟ್ರೆ ಮುಂದೆ ಭಾರ್ಗವ್ ಗೆಲ್ಲದ್ ನೋಡೋರು ಯಾರು? ಅಪ್ಪ ಇಲ್ಲ ಅಂದ್ರೆ ಸ್ವೀಟ್ ಹಂಚಕ್ ಮಜಾ ಇರಲ್ಲ ಕಣ. ಸಾರಿ ಅಪ್ಪಾಜಿ. ಒಳ್ಳೆ ಸಮಯದಾಗೆ ಅಪ್ಶಕನದ ಮಾತಾಡ್ತಾರೆ. ಅಪ್ಪ ಅವನ್ ಮಾತ್ ಬಿಡಿ, ನೀವ್ ಮಾತಾಡೋದ್ ನಾ ಅನ್ಕಿಸ್ತೇನೆ ಅಷ್ಟೇ, ಅವನ್ ಕೈಲೇನು ಮಾಡಕ್ಕಾಗಲ್ಲ. ನಾನು ಅಪ್ಪನ್ ಪಾರ್ಟಿನೇ ಕಣೋ, ಏನೋ ತಮಾಷೆ ಕಾಲ್ ಹೇಳಿದ್ನಪ್ಪ, ಅದಕ್ಕೆ ನನ್ನ ಅಪ್ಪನ್ ಮಧ್ಯೆನೆ ತಂದಿಡ್ತಿದ್ಯಲ್ಲೋ. ನಾನೇನ ತಂದಿದ್ದೆ, ನೀವ್ ಮಾತಾಡಿದ್ದಾಳೆ, ಸುಮ್ಕುಗಳ. ನಾನು ಭಾರ್ಗವಿ ಪಾರ್ಟಿನೇ. ಕೊಡ, ಇವ್ರು ಸ್ವೀಟ್ ಕೊಡು. ತಗೊಳ್ಳಿ ಅಣ್ಣ ಸ್ವೀಟ್. ಬೇಡ ಅಣ್ಣ, ನಮ್ ಭಾರ್ಗವಿ ಕೇಸ್ ಗೆದ್ದಿದ್ದಾಳೆ, ತಗೊಳ್ಳೋಣ. ಓ ಹೌದಾ, ಸೂಪರ್. ಆದ್ರೂ ಸ್ವೀಟ್ ಬೇಡ. ಯಾಕಣ್ಣ ಬೇಡ ಅಂತಿದ್ಯಾ? ಅಂದ್ರೆ ನೀವು ಜೆ.ಪಿ. ಪಾಟೀಲ್ ಪಕ್ಷನಾ? ನಮ್ ಭಾರ್ಗವಿ ಕೇಸ್ ಗೆದ್ದಿದ್ರೆ ನಿಮ್ಗೆ ಖುಷಿ ಆಗಿಲ್ವಾ? ಸುಮ್ನೆ ತಗೊಳ್ರಿ. ಭಾರ್ಗವಿ ಜೆ.ಪಿ. ಅಲ್ಲ, ನಾನೇ ಗೆದ್ರು ಸ್ವೀಟ್ ತಿನ್ನಲ್ಲ. ಯಾಕಣ್ಣ? ಶುಗರ್ ಇದೆ ಅಣ್ಣ. ಓ ಶುಗರ್ ನಿಮ್ಮಂತರ್ಗೆ ಏನೋ ತಂದಿದ್ದೀನಿ, ತಿನ್ನೋಣ. ಬೇಡ ಬೇಡ ಬೇಡ, ಒಳ್ಳೆ ಸವಾಸ ಆತಲ್ಲಪ್ಪ. ವಡಿ 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 ಡೋಲು ವಡಿ, ತಕದಿಮಿ ಎರಡೇಟು ತಮಟೆ ಬಡಿ, ಯಂಗಾನ ಬೀಳಲಿ ಸ್ಟೆಪ್ಪುಗಳು, ದಿಕ್ಕಾಪಾಲಾಗಲಿ ದಿಕ್ಕುಗಳು, ವೇದಾನೆ ಇಲ್ಲ ಕಣೋ ಎಲ್ಲ ಒಂದೇ ಕಣಣ್ಣ. ಎಲ್ಲಿರುವರು? ಕೋಣೆಯಲ್ಲಿರುವರೆ? ಇಲ್ಲ. ಈ ಕೋಣೆಯಲ್ಲಿ? ಇಲ್ಲೂ ಇಲ್ಲ. ಈ ಕೋಣೆಯಲ್ಲಿ? ಇಲ್ಲ. ಅಡಿಗೆ ಮನೆಯಲ್ಲಿರುವರೆ? ಶ್ರೀಮಂತ, ಯಾರನ್ನೂ ಹುಡುಕ್ತಾ ಇದೀಯಾ? ಇನ್ಯಾರನತ್ತೆ? ನನ್ನ ಅಳಿಮಯ್ಯನ ಮಗಳನ್ನ. ಏನಿವತ್ತು ಇಷ್ಟೊಂದು ಉತ್ಸಾಹದಲ್ಲಿದ್ಯಾ? ಏನ್ ಸಮಾಚಾರ? ಅತ್ತೆ, ಬರೀ ಉತ್ಸಾಹ ಅಲ್ಲ, ಈ ಉತ್ಸಾಹದಿಂದ ಕುಣಿದು ಕುಪ್ಪಳಿಸ್ಬೇಕು ಅಂತ ಅನಿಸ್ತಿದೆ. ಇಲ್ಲಿ ನೋಡಿ, ನನ್ನ ಕೈಯಲ್ಲಿ ಏನಿದೆ? 5 ಲಕ್ಷ ಲಾಟ್ರಿ ಹೊಡೆದಿದೆ. ನನ್ನ ಅರ್ಜುನ ಮತ್ತೆ ಭಾರ್ಗವಿನ ಇಬ್ರು ಹನಿಮೂನಿಗೆ ಕಳಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ. ಅಲ್ಲೇ ಬಾನಲ್ಲೆ ಬಾನಲ್ಲೆ ಮಧುಚಂದ್ರಕ್ಕೆ, ಬಾನಲ್ಲೆ ಬಾನಲ್ಲೆ ಮಧುಮಂಚಕ್ಕೆ ಅಂತ ಹಾಡ್ಕೊಂಡು ಖುಷಿಯಾಗಿರ್ಲಿ ಅಂತ. ಎಲ್ಲಿದ್ದಾರೆ ಇವರು? ಅಳಿಮಯ್ಯ? ಹುಚ್ಚು ಹುಡುಗ. ಅಯ್ಯೋ ಅತ್ತೆ, ನಿಮ್ಗೆ ಗೊತ್ತಾಗಲ್ಲ ಇರಿ. ಅಳಿಮಯ್ಯ, ಮಗಳೇ. ಓ ಅಳಿಮಯ್ಯ, ಬಾವ, ನೀವೇನಾದ್ರೂ ಮಧುಚಂದ್ರಮಕ್ಕೆ ಹೋಗೋ ಕನಸಿದ್ಯಾ? ಇದ್ರೆ ಹೇಳಿ, ಸ್ಪಾನ್ಸರ್ ನಾನ್ ಮಾಡ್ತೀನಿ. ಏನೋ ನಿಂದು ಹುಡುಗಾಟ? ಅಯ್ಯೋ ಬಾವ, ಸಿಟ್ ಮಾಡ್ಕೊಳ್ಬೇಡಿ. ನೋಡಿ, ಆ ಥರದ್ದೇನಾದ್ರೂ ನಿಮ್ಗೆ ಕನಸಿದ್ರೆ ಹೇಳಿ, ನಾನು ಕಳಿಸ್ಕೊಡ್ತೀನಿ. ಯಾಕೆಂದ್ರೆ ಈ ಶ್ರೀಮಂತನ ಹತ್ರ ಶ್ರೀಮಂತಿಕೆ ಆಗೋ ಒಂದು ಲಾಟ್ರಿ ಹೊಡೆದಿದೆ. ಅದೃಷ್ಟ ಅನ್ನೋದು ಸಾಲ್ಸ ಆಡ್ಕೊಂಡು ಭಾಗ್ಯಲಕ್ಷ್ಮಿ ನನ್ನ ಬಾಗಿಲು ತಟ್ಟಿದ, ಟಕ್ 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 ಅಂತ. ಕಮಾನ್ ಟೆಲ್ ಮಿ, ಅಂಥದ್ದೇನ್ ನಡೀತೋ? ನೋಡಿ ಬಾವ, ನನ್ನ ಹೆಸರಿಗೆ 5 ಲಕ್ಷ ಲಾಟ್ರಿ ಹೊಡೆದಿದೆ. ಅಳಿಮಯ್ಯ, ನನ್ನ ಮನಸ್ಸಿನ ಮಾತು ನಿಮ್ಮಿಬ್ರಿಗೂ ಇಷ್ಟು ಬೇಗ ಕೇಳಿಸ್ತಾ? ಚೀಕಳ್ಳ,
ಆಲ್ರೆಡಿ ಬ್ಯಾಗ್ ಸಮೇತ ಬಂದ್ಬಿಟ್ಟಿದ್ಯಾ? ಏನ್ ಹೇಳ್ತಿದ್ಯಾ ಮಾವ? ಹಳೆಮಯ್ಯ, ಇಲ್ಲೋಡು 5 ಲಕ್ಷ ಲಾಟ್ರಿ ಹೊಡೆದಿದೆ. ಇದೇ ಖುಷಿಗೆ ನೀವಿಬ್ರು ದೂರ ಲಕ್ಷದ್ವೀಪಕ್ಕೆ ಹನಿಮೂನಿಗೆ ಹೋಗ್ಲಿ ಅಂತ ಯಾವಾಗ ನೋಡಿದ್ರು ಕೇಸು ಕೇಸು ಅಂತ ಸುಸ್ತಾಗಿರ್ತೀರ. ಈಗ ಜಾಲಿಯಾಗಿ ಹನಿಮೂನಿಗೆ ಹೋಗ್ ಬನ್ನಿ. ಏ ಮುಟ್ಟಾಳ, ಕರ್ನಾಟಕದಲ್ಲಿ 2007ರಲ್ಲೇ ಲಾಟ್ರಿ ಬ್ಯಾನ್ ಆಗಿದೆ. ನಿನ್ ಕೈಲಿರೋದು ದುಡ್ಡಲ್ಲ, ರದ್ದಿ ಪೇಪರ್. ರದ್ದಿ ಪೇಪರ ಅಂದ್ರೆ ಬೆಳಗ್ಗೆನೆ ಅರ್ಜುನ್, ನೀವಿಬ್ರು ಏನೋ ಟ್ರಿಪ್ ಹೊರಟಿರೋ ಹಾಗಿದೆ. ಇಲ್ಲ ಅದಕ್ಕೆ ಎಲ್ಲೂ ಟ್ರಿಪ್ ಹೋಗ್ತಿಲ್ಲ. ಮತ್ತೆ ಇಷ್ಟು ದೊಡ್ಡ ದೊಡ್ಡ ಲಗೇಜ್ ತಂದಿದ್ದೀರಾ? ಶಕ್ಕು, ಡ್ಯಾಡ್ಗೆ ಅವಮಾನ ಮಾಡೋ ಉದ್ದೇಶ ನಮ್ಮಿಬ್ಬರಿಗೂ ಇಲ್ಲ. ಆದರೂ ಅವ್ರಿಗೆ ನಮ್ಮಿಂದ ನೋವಾಗಿರೋದಂತೂ ನಿಜ. ಅದಕ್ಕೆ ನಾನು ಭಾರ್ಗವಿ ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ. ಡ್ಯಾಡ್ ಕೋಪ ತಣಿವರೆಗೂ ನಾನು ಭಾರ್ಗವಿ ಈ ಮನೆಯಿಂದ ಆಚೆ ಇರ್ತೀವಿ. ಮನೆ ಬಿಟ್ಟು ಎಲ್ಲಿಗೆ ಹೋಗ್ತಿರೋ? ಇದು ನಿನ್ನ ಮನೆ ಕಣೋ. ಭಾರ್ಗವಿ, ನೀನಾದ್ರೂ ಹೇಳಮ್ಮ, ಇದು ನಿನ್ ಮನೆನೂ ಅಲ್ವಾ? ಅಜಯ್, ನಾನು ಹಾಗೆ ಅನ್ಕೊಂಡು ವಾಪಸ್ ಬಂದಿದ್ದೆ. ಈ ಮನೇಲಿರೋರ್ ಮನ್ಸು ಇದ್ಯಾವುದು ನಮ್ ಕಡೆಗಿಲ್ಲ. ಸುಮ್ಮನೆ ಕಣ್ಣಿಗೆ ಕೆಂಡ ಆಗಿ ಮನ್ಸಿಗೆ ಮುಳ್ಳಾಗಿರೋ ಬದಲು ಸ್ವಲ್ಪ ದಿನದ ಮಟ್ಟಿಗೆ ನಾವು ದೂರ ಇರೋಣ ಅಂತ ನಿರ್ಧಾರ ಮಾಡಿದ್ದೀವಿ ಅಜ್ಜಿ. ಜೆಪಿ, ಮಗ ಸೊಸೆ ಮನೆ ಬಿಟ್ಟು ಹೋಗೋ ಮಾತಾಡ್ತಿದ್ದಾರೆ. ನೀನಾದ್ರೂ ಸ್ವಲ್ಪ ಹೇಳೋ. ಕೋರ್ಟ್ ವಿಚಾರನ ಕೋರ್ಟಲ್ಲಿ ಬಿಟ್ಬಿಡು. ಇದು ನಮ್ಮನೆ ಮಕ್ಕಳ ವಿಚಾರ ಕಣೋ, ಅವ್ರ ಜೀವನದ ವಿಚಾರ ಕಣೋ. ಸ್ವಲ್ಪ ಯೋಚನೆ ಮಾಡಿ ಮಾತಾಡೋ. ಅವನ್ ಮಾತಾಡದೆ ಇದ್ರೆ ಏನಂತೆ? ಇದು ನನ್ನ ಮನೆ, ನಾನು ಹೇಳ್ತಾ ಇದ್ದೀನಿ, ನೀವಿಬ್ರು ಇಲ್ಲೇ ಇರಿ. ಶಕ್ಕು, ದಯವಿಟ್ಟು ನನ್ನ ತಡಿಬೇಡಿ. ಎಲ್ರಿಗೂ ಒಳ್ಳೇದಾಗ್ಲಿ ಅಂತಾನೆ ನಾವೇ ನಿರ್ಧಾರ ತಗೊಂಡಿರೋದು. ಡ್ಯಾಡ್, ಆಶೀರ್ವಾದ ಮಾಡಿ. ಹೊರಟಿರೋರ್ನ ತಡೆದೋ ಅಭ್ಯಾಸ ಇಲ್ಲ. ಎಕ್ಸಿಟ್. ಅಳಿಮಯ್ಯ,
ನೀವಿಬ್ರು ಇಲ್ದೇ ಇದ್ರೆ ಈ ಮನೆ ಪಿಕೋ ಅನ್ನುತ್ತೆ. ಮಗಳೇ, ನಿನ್ನ ಮಾತು ಕೇಳಿಸ್ಕೊಳ್ಳಿಲ್ಲ ಅಂತಂದ್ರೆ ಇಡೀ ಮನೆನೇ ಸಪ್ಪೆ ಅನ್ಸ್ಬಿಡುತ್ತೆ. ಮಗಳೇ, ಈ ಶ್ರೀಮಂತ ತಂದ ಲಾಟ್ರಿ ನಕಲಿ ಇರ್ಬೋದು, ಆದ್ರೆ ನಾನ್ ತೋರಿಸಿರೋ ಪ್ರೀತಿ ನಕಲಿ ಅಲ್ಲ. ಪ್ಲೀಸ್ ನನ್ನನ್ನು ಬಿಟ್ಟು ಹೋಗ್ಬೇಡಿ, ದಯವಿಟ್ಟು ಇಲ್ಲೇ ಇರಿ. ಗೊತ್ತು ಶ್ರೀಮಂತಪ್ಪ, ಕೈಗೆ 5 ಲಕ್ಷ ಬಂದಿದೆ ಅಂದ ಕೂಡ್ಲೆ ನೀವು ನಿಮ್ಮ ಬಗ್ಗೆನೂ ಯೋಚನೆ ಮಾಡದೆ ನಮ್ಮ ಬಗ್ಗೆ ಯೋಚನೆ ಮಾಡಿದ್ರಲ್ಲ, ಆವಾಗ್ಲೇ ಗೊತ್ತಾಯ್ತು ನಿಮ್ಮ ಪ್ರೀತಿ ಈ ಚೀಟಿ ಹಣಕ್ಕಿಂತ ತುಂಬಾ ದೊಡ್ಡದು ಅಂತ. ಅಲ್ವಾ? ನನ್ನ ಪ್ರೀತಿ ನಿಜ ಅಲ್ವಾ? ಮತ್ ಯಾಕ್ರು ನನ್ ಬಿಟ್ಟು ಹೋಗ್ತಿದ್ದೀರಾ? ಮಾವ, ಇದೆಲ್ಲ ಡ್ಯಾಡ್ಗೋಸ್ಕರ. ದಯವಿಟ್ಟು ನನ್ನ ತಡಿಬೇಡಿ. ನಾವಿಷ್ಟು ಕೇಳ್ಕೊಂಡ್ರು ನೀವು ಉಳ್ಕೊಳ್ಳಲ್ಲ ಅಲ್ವಾ? ಶಕ್ಕು, ಆದಷ್ಟು ಬೇಗ ವಾಪಸ್ ಬರ್ತೀವಿ. ಎಲ್ಲಿಗೂ ಹೋಗ್ತೀರಾ? ಅಜ್ಜಿ, ಸ್ವಲ್ಪ ದಿನ ನಮ್ಮನೇಲಿರ್ತೀವಿ. ನಾವು ಹೋಗಿ ಬರೋ ಅಷ್ಟರಲ್ಲಿ ಮಾವನ್ ಕೋಪ ಸ್ವಲ್ಪ ಕಡಿಮೆ ಆಗ್ಲಿ. ಆಯುಷ್ಮಾನ್ ಭವ, ಯಶಸ್ವಿ ಭವ, ಸರ್ವೇ ಜನಾಃ ಸುಖಿನೋ ಭವಂತು. ಅರ್ಜುನ್, ಭಾರ್ಗವಿ, ಇಬ್ರು ಹುಷಾರು. ಯಾರೋ MLA ಬರ್ತಾರೆ ಅಂದ್ರು, ಈ ಅಪ್ಪ ಬರ್ತಾರೆ ಅಂತ ಗೊತ್ತಿರ್ಲಿಲ್ಲ. ಆ ಲಾಯರ್ ಭಾರ್ಗವಿ ಕೈಯಲ್ಲಿ ಇವ್ರ ಮುಖಕ್ಕೆ ಮಂಗಳಾರತಿ ಆಗೈತೆ. ಮನೆಯವರೆಲ್ಲ ಜೈಲ್ ಸೇರಿದ್ದಾರೆ, ಆದ್ರೂ ಯಾವ ಮುಖ ಇಟ್ಕೊಂಡು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಏನೋ. ನೀವು ಪದವಿ ಶಿವಕ್ಕೆಲ್ಲ ಬಿಟ್ಬಿಡಿ. MLA ಪದವಿಲಿ ಇರೋದೇ ದಂಡ. ರಾಜೀನಾಮೆ ಕೊಟ್ಬಿಡ್ರಿ. ನಾವ್ ಯಾವತ್ತಿದ್ರು ನಮ್ಮ ಹೆಣ್ಮಕ್ಳು ಪರನೇ. ಕಂಡೋರ್ ಹೆಣ್ಮಕ್ಳು ಕೀಳಾಗ್ ನೋಡೋ ಅಭ್ಯಾಸ ನಮ್ಗಿಲ್ಲ. ನಿಮ್ಗಿಂತ ಭಾರ್ಗವಿನ ಎಷ್ಟೋ ವಾಸಿ. ಈ ಸನ್ಮಾನ ಸಭೆ ಎಲ್ಲ ನೀವು ಮಾಡ್ತಾರೋ ನಾಟಕ ಅಂತ ನಮಗ್ ಗೊತ್ತು ಸರ್. ಜನರ ನ್ಯಾಯ ದೇವತೆ ಭಾರ್ಗವಿಗೆ, ಜನರ ನ್ಯಾಯ ದೇವತೆ ಭಾರ್ಗವಿಗೆ. ಭ್ರಷ್ಟ MLA ಶಕ್ತಿ ಪ್ರಸಾದ್ಗೆ, ಭ್ರಷ್ಟ MLA ಶಕ್ತಿ ಪ್ರಸಾದ್ಗೆ, ಭ್ರಷ್ಟ MLA ಶಕ್ತಿ ಪ್ರಸಾದ್ಗೆ. ನ್ಯಾಯ ದೇವತೆ ಭಾರ್ಗವಿಗೆ, ನ್ಯಾಯ ದೇವತೆ ಭಾರ್ಗವಿಗೆ, ನ್ಯಾಯ ದೇವತೆ ಭಾರ್ಗವಿಗೆ. ಏನ್ ಡ್ಯಾಡಿದು? ನಿಮಗೆ ಸನ್ಮಾನ ಸತ್ಕಾರ ಮಾಡಿರೋ ಜನರೇ ನಿಮ್ಗೆ ಈ ತರ ಅವಮಾನ ಮಾಡಿ ಕಳ್ಸಿದ್ದಾರೆ. ಆದ್ರೆ ನೀವೊಬ್ಬ MLA ಅಂತಾನು ನೋಡ್ದೆ ಈ ತರ ಹಿಂಸೆ ಮಾಡಿದಾರಲ್ಲ, ಮನುಷ್ಯ ಅವರು. ಓಟ್ ಹಾಕಿದ ಕೈಗಳೇ ಇವತ್ತು ನನ್ನ ವಿರುದ್ಧ ನಿಂತಿದೆ. ನನ್ನ ಹೆಸರು ಕೇಳ್ತಿದ್ದ ಎಲ್ಲ ಕಡೆ ಭಾರ್ಗವಿ ಭಾರ್ಗವಿ ಅಂತ ಅವಳು ಗುಣಗಾಲ ನಡೀತಾ ಇದೆ. ಪದವಿನೂ ಹೋದ ಮೇಲೆ
ಉಳಿಯೋದು ಜೀವ ಮಾತ್ರ. ಇದಕ್ಕೆಲ್ಲ ಕಾರಣ ಆ ಭಾರ್ಗವಿ ಅಲ್ವಾ ಡ್ಯಾಡ್? ಇನ್ ಸುಮ್ನಿರಕ್ಕಾಗಲ್ಲ ಡ್ಯಾಡ್. ಅವಳನ್ನ ಸುಪಾರಿ ಕೊಟ್ಟು ಕೊಲ್ಲಿಸ್ಬಿಡಿ ಡ್ಯಾಡ್. ಆಗಲ್ಲ ಅಂದ್ರೆ ಹೇಳಿ, ನಾನೇ ಅವಳನ್ನ ಕತ್ತಿಸಿಗೆ ಸಾಯಿಸ್ಬಿಡ್ತೀನಿ. ತುಂಡ ತುಂಡ ಕತ್ತರಿಸಿ ಬೀದಿ ನಾಯಿಗಳಿಗೆ ಹಾಕ್ತೀನಿ. ವಂದನಾ, ನೀನ್ ಸ್ವಲ್ಪ ಸುಮ್ಮನೆ ಇರ್ತೀಯ? ಭಾರ್ಗವಿನ ಸುಟ್ರೆ ಬೂದಿ ಆಗಲ್ಲ, ಹೊತ್ತಿ ಉರಿಯೋ ಜ್ಯೋತಿ ಆಗ್ತಾಳೆ. ಅವಳೀಗ ಬರೀ ಲಾಯರ್ ಅಲ್ವಂತೆ, ನ್ಯಾಯ ದೇವತೆ ಅಂತೆ, ಜನಗಳ ನ್ಯಾಯ ದೇವತೆ ಅಂತೆ ಅವಳು. ಡ್ಯಾಡ್, ಅವಳಿಂದ ನಮ್ಮ ಮನೆ ಸುತ್ತ ಭಸ್ಮ ಆಗಿದೆ. ನಾವೆಲ್ಲಿ ನರಳಿ ನೆರಳಿ ಸಾಯ್ತಾ ಇದ್ರೆ ಅವಳು ಮಾತ್ರ ಖುಷಿಯಾಗಿದ್ದಾಳೆ. ಅದನ್ನ ನೋಡ್ಕೊಂಡು ಸುಮ್ನಿರ್ಬೇಕಾ ಡ್ಯಾಡ್? ಇದೇ ಆವೇಶಕ್ಕೆ ನಿಮ್ಮಮ್ಮ ಬಲಿಯಾಗಿರೋದು, ನಿನ್ನ ತಮ್ಮ ಜೈಲಲ್ಲಿ ಕೂತಿರೋದು, ನನ್ನ ಪದವಿ ಹೊತ್ತಿ ಉರಿತಾ ಇರೋದು. ಈಗ ನಿನ್ನನ್ನು ಅದೇ ದ್ವೇಷದ ಬೆಂಕಿಗೆ ನೂಕೋಕೆ ನಾನ್ ತಯಾರಿಲ್ಲ ಮಗಳೇ. ಕಿರ್ಚಿ ಕೂಗಾಡೋದೇ ಅಧಿಕಾರ ಅಲ್ಲ, ನಮ್ಮ ವೈರಿಗಳನ್ನ ನಗ್ನಗ್ತಾನೆ ಭಸ್ಮ ಮಾಡಬೇಕು. ಅವರ ತಿಥಿಗೆ ಹೋಗಿ ಸಾಂತ್ವನ ಹೇಳ್ತೀವಲ್ಲ, ಅದು ರಾಜಕಾರಣ. ಅಧಿಕಾರ ಅನ್ನೋದು ಕರೆಂಟ್ ಇದ್ದ ಹಾಗೆ. ಕರೆಂಟ್ ಓಡೋ ವೈರು ಶಾಂತವಾಗಿದ್ರೇನೆ ಅದ್ರ ಜೊತೆ ಆಡೋಕ್ಕಾಗೋದು. ಮುಟ್ಟೋರು ಸಾಯೋದು. ಅದು ಬಿಟ್ಟು ಆವೇಶ ಪಟ್ರೆ ವೈರ್ ಸುಟ್ಟು ಹೋಗೋ ಹಾಗೆ ನಾವೇ ಸುಟ್ಟು ಭಸ್ಮ ಆಗೋಗ್ತೀವಿ. ಈ ಆವೇಶ ಬಿಟ್ಟು ದಯವಿಟ್ಟು ಸ್ವಲ್ಪ ಶಾಂತವಾಗಿರು. ನನಗೂ ಶಾಂತವಾಗಿ ಯೋಚನೆ ಮಾಡೋದಕ್ಕೆ ಸ್ವಲ್ಪ ಸಮಯ ಕೊಡು. ನನ್ನ ಅಧಿಕಾರ ಇದ್ರೆ ಮಾತ್ರ ನಾವೆಲ್ಲ ಸೇಫ್ ಆಗಿರ್ತೀವಿ ಅನ್ನೋದನ್ನ ನೆನಪಲ್ಲಿಟ್ಕೋ. ಎಲ್ಲರಿಗೂ ಸ್ವೀಟ್ ಕೊಟ್ಟಂಗಾತಲ್ಲ? ಹ್ಞೂ ಅಪ್ಪಾಜಿ, ಹಾ, ಕೊಟ್ವಿ ಅಪ್ಪ. ಅರ್ಧ ಇವನೇ ತಿನ್ಬಿಟ್ನಪ್ಪ. ಇವನೇ ತಿಂದಿದ್ದು. ನಾನ್ ತಿಂದಿದ್ದೆ 2 ಗೊತ್ತಾ? ಎರಡ? ಆಯ್ತಾ? ಊರ್ಗೆಲ್ಲ ಸಿಹಿ ಹಂಚಿದ್ದಾಯ್ತಾ? ಹಾ, ಹಂಚುತ್ತವ. ಎಲ್ಲಾರನ್ನು ಕರೆದು ಮಾತಾಡಿಸಿ ನಮ್ ಪುಟ್ಟಿ ಕೇಸ್ ಗೆದ್ದಿರೋದು ಹೇಳಿ ಸ್ವೀಟ್ ಕೊಟ್ಟು ತಿನ್ಸಿ ಬಂದ್ವಿ. ಹಂಗೆ ಸಿಕ್ಕಿದೆ ಚಾನ್ಸು ಅಂತ ಎಕ್ಸ್ಟ್ರಾ ಸ್ವೀಟ್ಸು ಇವರೇ ತಿಂದ್ರು. ನಾನ್ ತಿಂದಿಲ್ಲ. ಇಲ್ಲಮ್ಮ, ಅಪ್ಪ ಏನ್ ಜಾಸ್ತಿ ತಿನ್ಲಿಲ್ಲ. ನನಗೊಂದ್ ಸ್ವೀಟ್ ಸಿಗ್ಬೋದಾ? ಓ, ನಿಮ್ಗ? ಬನ್ನಿ. ನಿಮ್ಗಿಲ್ಲ ಅನ್ನಕ್ಕಾಗತ್ತಾ? ತಗೊಳ್ಳಿ. ಎಲ್ಲ ನಮ್ಮ ಮನೆ ಕರಾಮತ್ ನೋಡಿ. ಭಾರ್ಗವಿ ಇವತ್ತು ಇಷ್ಟ ಎತ್ತರಕ್ಕೆ ಬೆಳೆದಿದ್ದಾಳೆ ಅಂದ್ರೆ ಈ ಮನೆ ಕೊಟ್ಟಿರೋ ಅದೃಷ್ಟನೇ ಅಲ್ವಾ? ದೇವ್ ಮೂಲೆಯಿಂದ ಹಿಡಿದು ಕುಬೇರ್ ಮೂಲೆವರೆಗೂ ಈ ಮನೆ ವಾಸ್ತು ಅಂದ್ರೆ ವಾಸ್ತು ಅಲ್ವಾ? ಹೇಗೆ ಹುಡುಕಿದ್ರು ಈ ಮನೆಯಿಂದ ಒಂದ್ ತಪ್ಪು ಹುಡುಕಕ್ಕಾಗಲ್ಲ. ಕಣ್ಮುಚ್ಕೊಂಡು ನೋಡಿದ್ರೆ ಅಲ್ಲಮ್ಮ, ಭಾರ್ಗವಿ ಮನೆಯಿಂದ ಹೋಗಿ ಎಷ್ಟು ದಿನ ಆಯ್ತು? ಅಷ್ಟಕ್ಕೂ ನಮ್ ಭಾರ್ಗವಿ ಗೆದ್ದಾಗ ಈ ಮನೇಲಿ ಇರ್ಲೇ ಇಲ್ಲ. ಅದ್ ಹಾಗಲ್ಲಪ್ಪ, ಅಪ್ಪ ಅಮ್ಮ ಇದೇ ಮನ್ಲಿಲ್ವಾ? ಅವ್ರು ಮಾಡಿದ ಪುಣ್ಯ ಯಾರಿಗೆ? ಮಕ್ಕಳಿಗೆ ತಾನೇ ಸೇರೋದು. ಎಲ್ಲ ನಮ್ಮ ಮನೆ ಮಹಿಮೆ. ಹಾಗಿದ್ರೆ ಈ ಖುಷಿಲಿ ಬಾಡಿಗೆ ಬಿಟ್ಬಿಡಿ. ಸುಮ್ತೇನು ಇರೋದೊಂದ್ ಮನೆ ಬಾಡಿಗೆ ಬಿಟ್ಬಿಡ್ಬೇಕಂತ ತರದೇ ಏನೇನೋ ಮಾತಾಡ್ತಾರೆ. ನೀವ್ ಹೇಳ್ತಿರೋ ಮಾತು ಸರಿಯಾಗೇ ಇದೆ. ಮನೆ ವಾಸ್ತು ತುಂಬಾ ಚೆನ್ನಾಗಿರೋದಕ್ಕೆ ನನ್ ಮಗಳು ಕೇಸ್ ಗೆದ್ದಿರೋದು. ನೀವ್ ಇನ್ನೊಂದ್ ಸ್ವೀಟ್ ತಗೊಳ್ಳಿ, ಕೊಡಿ. ನಿಧಾನಕ್ಕೆ ಸ್ವೀಟ್ ತಗೊಳ್ಳಿ, ನಾನ್ ಬಾಡಿಗೆ ತಂದ್ಕೊಡ್ತೀನಿ. ಓ, 2 ಉಳಿಸ್ಬಿಟ್ರಲ್ಲ. ಬೇರೆಯವ್ರಿಗೂ ಇರ್ಲಿ ಅಂತ. ಓಹ್, ಸಮಾಜ ಸೇವೆ. ಇಷ್ಟೆಲ್ಲ ಸಾಧನೆ ಮಾಡಿ ಖುಷಿ ಹಂಚುತ್ತಿರೋದು ನಮ್ ಭಾರ್ಗವಿ. ಅವಳು ಇದ್ದಿದ್ರೆ ಚೆನ್ನಾಗಿರ್ತಿತ್ತಲ್ವ ಅಪ್ಪಾಜಿ? ಹೌದು ಕಣೋ.
ಅಲ್ಲಿ ನೋಡಿ ನಮ್ ಭಾರ್ಗವಿ ಅರ್ಜುನ್ ಬಂದೇ ಬಿಟ್ರು. ಅರೆ ಭಾರ್ಗವಿ ಜೋಡಿ ಮೇಲೆ ಬಂದಿದ್ದೀರಾ? ಬನ್ನಿ ಬನ್ನಿ. ಇಷ್ಟೊತ್ತು ನಿನ್ ಬಗ್ಗೆನೇ ಮಾತುಕತೆ ಬಾರ್ಗು. ನೀನು ನಮ್ ಏರಿಯಾ ಹೀರೋ, ಲೇಡಿ ಸೂಪರ್ ಸ್ಟಾರ್. ಯಾರ್ ಬಾಯಲ್ಲಿ ನೋಡ್ರು ಭಾರ್ಗವಿ ಭಾರ್ಗವಿ ಭಾರ್ಗವಿ. ಅರ್ಜುನ್, ಇದೇನಪ್ಪ ಇಷ್ಟೊಂದು ದೊಡ್ಡ ಬ್ಯಾಗ್ಗಳನ್ನ ಇಟ್ಕೊಂಡ್ ಬಂದ್ಬಿಟ್ಟಿದ್ದೀರಾ? ಮನೆಯಲ್ಲೆಲ್ಲ ಆರಾಮ್ ತಾನೆ? ಹೌದು ಮಾವ, ಮನೇಲೆಲ್ಲ ಆರಾಮಾಗಿದ್ದಾರೆ. ಆದ್ರೆ ಭಾರ್ಗವಿಂದ ಇಷ್ಟು ದಿನ ದೂರ ಇದ್ರಲ್ಲ, ಅದಕ್ಕೆ ನಿಮ್ ಜೊತೆ ಇದ್ದು ಹೋಗೋಣ ಅಂತ ಬಂದೆ ಅಷ್ಟೇ. ಅದು ಕೇಸ್ ಹೆಂಗೋ ಗೆಲ್ತಲ್ಲ, ಸೊ ಎಲ್ಲಿಗಾದ್ರೂ ಕರ್ಕೊಂಡು ಹೋಗಿ ಅಂತ ಕೇಳಿದ್ದೆ. ಅದಕ್ಕೆ ಅವರು ನಿಮ್ ತವ್ರ ಮನೆಗೆ ಹೋಗೋಣ ಅಂತ ಹೇಳಿದ್ರು.